ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317ಡಿ ಇದರ ಆಶ್ರಯದಲ್ಲಿ ಲಯನ್ಸ್ ಜಿಲ್ಲಾ ಕ್ರೀಡೋತ್ಸವ ಬಂಟ್ವಾಳದ ಎಸ್ವಿಎಸ್ ಮೈದಾನದಲ್ಲಿ ನಡೆಯಿತು. ಲಯನ್ಸ್ ಜಿಲ್ಲಾ ಗವರ್ನರ್ ಬಿಎಂ ಭಾರತಿ ಬಲೂನ್ ಹಾರಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಈ ಸಂದರ್ಭ ವಿವಿಧ ವಲಯಗಳಿಂದ ಆಗಮಿಸಿದ ಲಯನ್ಸ್ ಕ್ರೀಡಾಪಟುಗಳ ಪಥಸಂಚಲನ ನಡೆದು ಗವರ್ನರ್ ಸಹಿತ ಅತಿಥಿಗಳು ಗೌರವ ವಂದನೆ ಸ್ವೀಕರಿಸಿದರು. ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಗೀತಾರಾವ್, ಜಿಲ್ಲಾ ಗವರ್ನರ್ ಸಂಯೋಜಕಿ ಉಮಾ ಹೆಗ್ಡೆ, ಜಿಲ್ಲಾ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಶ್ರೀನಿವಾಸ್ ಪೂಜಾರಿ, ಜಿಲ್ಲಾ ಕಾರ್ಯಕ್ರಮಗಳ ಮುಖ್ಯ ಸಂಯೋಜಕ ರಾಧಾಕೃಷ್ಣ ರೈ, ಜಿಲ್ಲಾ ಸ್ಪೋರ್ಟ್ಸ್ ಸಹ ಸಂಯೋಜಕಿ ವಿದ್ಯಾ ಕಾಮತ್, ಜಿಲ್ಲಾಧ್ಯಕ್ಷರಾದ ತಪೋಧನ್ ಶೆಟ್ಟಿ, ಸಚಿನ್ ಸೂರಜ್ ನೊರೊನ್ನ, ಅಭಿಲಾಷ್ ನಾಯಕ್, ಸತ್ಯಪ್ರಸಾದ್ ಶೆಟ್ಟಿ, ಸಂಧ್ಯಾ ರಮಾನಂದ್ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅನೇಕ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಸಂಸ್ಥೆ ಲಯನ್ಸ್. ಅದು ಲಯನ್ಸ್ ಈ ಸಂಸ್ಥೆಗೆ ವಿಶೇಷವಾದಂತಹ ಗೌರವ ನಮ್ಮ ದೇಶದಲ್ಲಿ. ಲಯನ್ಸ್ ಜಿಲ್ಲಾ ಸ್ಪೋರ್ಟ್ಸ್ ಪ್ರಧಾನ ಸಂಯೋಜಕ ರಮಾನಂದ ನೋಜಿಪ್ಪಾಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಲಯನ್ಸ್ ಕುಟುಂಬದ ಸದಸ್ಯರು ತಮ್ಮ ಕೆಲಸ ಒತ್ತಡಗಳನ್ನು ಬದಿಗಿಟ್ಟು ಈ ದಿನವನ್ನು ಸಂಭ್ರಮದಿಂದ ಕಳೆಯುವ ಉದ್ದೇಶದಿಂದ ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಎಲ್ಲರೂ ಸಕ್ರಿಯವಾಗಿ ಆಟೋಟಗಳಲ್ಲಿ ಭಾಗವಹಿಸುವಂತೆ ತಿಳಿಸಿದರು. ನಮ್ಮ ಹೆಮ್ಮೆಯ ಜಿಲ್ಲೆ 317ಡಿ ಎಲ್ಲ ವಿಭಾಗದಲ್ಲೂ ಲಯನ್ಸ್ ಮತ್ತು ಲಿಯೋಸ್ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜಮುಖಿ ಚಿಂತನೆಗಳನ್ನು ಒಳಗೊಂಡು ಕಾರ್ಯೋನ್ಮುಖ ಆಗುವಂತಹ ಆ ಒಂದು ಕಾರ್ಯತತ್ಪರತೆಯಲ್ಲಿ ಸ್ವಲ್ಪ ಸಮಯ ತಮ್ಮ ಪ್ರತಿಭೆಗೂ ಮೀಸಲಿಟ್ಟು ನಮ್ಮೊಳಗಿನ ಬಾಂಧವ್ಯವನ್ನು ಬೆಸೆಯಲು, ನಮ್ಮೊಳಗಿನ ಸಂಬಂಧಗಳನ್ನು ಬೆಸೆಯುವ ಹಿನ್ನೆಲೆಯಲ್ಲಿ ಡಿಸ್ಟಿಕ್ ಈವೆಂಟ್ಸ್ಗಳನ್ನು ನಡೆಸ್ತಾ ಬಂದಿದೆ. ಮುಖ್ಯವಾಗಿ ನಮ್ಮ ಜಿಲ್ಲಾ ಸ್ಪೋರ್ಟ್ಸ್ ನಮ್ಮ ಬಂಟ್ವಾಳದಲ್ಲಿ ನಡೆಸಬೇಕು ಎನ್ನುವಂತಹ ಯೋಜನೆಯನ್ನು ಹಾಕಿಕೊಂಡು ಇವತ್ತು ನಾವು ಸಂಪನ್ನರಾಗಿದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೊಂದಿಗೆ, ಮುಂಭಾಗದಲ್ಲಿರುವಂತಹ ಎಲ್ಲ ರೀಜನ್ನಿನ ಲಯನ್ ಬಂಧುಗಳೊಂದಿಗೆ ನಾವು ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸುವ ನಿಟ್ಟಿನಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂಥ ಎಲ್ಲ ಗೌರವಾನ್ವಿತರನ್ನು ನೆನಪಿಸಿಕೊಡ್ತಾ ಈ ಒಂದು ದಿವಸ ಸಂತೋಷದಿಂದ, ಖುಷಿಯಿಂದ ನಮ್ಮೆಲ್ಲ ಸಮಸ್ಯೆಗಳನ್ನು ಬದಿಗೊಟ್ಟು ಭಾಳ ಲಯನ್ಸ್ ಫ್ಯಾಮಿಲಿ ಒಂದು ಕುಟುಂಬದ ರೀತಿಯಲ್ಲಿ ಈ ದಿನ ನಡಿಬೇಕು ಎನ್ನುವ ಚಿಂತನೆಯೊಂದಿಗೆ ಅಕ್ಷರ ದಾಸೋಹ ಉಪ ಕಾರ್ಯದರ್ಶಿ ಎಂಪಿ ಜ್ಞಾನೇಶ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ದೀಪ ಪ್ರಜ್ವಲಿಸಿ ಮಾತನಾಡಿ, ಲಯನ್ಸ್ ಸಂಸ್ಥೆಯ ಸೇವಾ ಕಾರ್ಯಗಳು ಅಪೂರ್ವವಾದುದು. ಶಾಲೆಗಳಿಗೂ ಹಲವಾರು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದೆ. ಇದು ತಮ್ಮ ಸಂತೋಷಕ್ಕಾಗಿ ಮಾಡುವ ಕರ್ಮಯೋಗವಿದ್ದಂತೆ ಎಂದು ತಿಳಿಸಿದರು. ಬಟ್ ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡೋದ್ರಿಂದ ಅದು ಭಾಳ ಚೆನ್ನಾಗಿ ಇರ್ತದೆ. ಅದು ಯಾಕೆಂದರೆ ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳಬೇಕಾದ್ರೆ ಅಬ್ರಾಹಂ ಲಿಂಕನ್ ಅವರ ಒಂದು ಘಟನೆ ನೆನಪಿಗೆ ಬರ್ತದೆ. ಯಾಕೆಂದರೆ ಲಯನ್ಸ್ ಸೇವಾ ಸಂಸ್ಥೆ ಯಾವ ರೀತಿ ಸೇವೆ ಮಾಡ್ತಾ ಇದೆ ಅನ್ನೋದಕ್ಕೆ ಆ ಒಂದು ಘಟನೆಯನ್ನು ತಮ್ಮ ಮುಂದೆ ಹೇಳೋದಕ್ಕೆ ಇಚ್ಛಪಡ್ತಾ ಇದ್ವು ಅಂತ. ಹಾಗೆ ಲಯನ್ಸ್ ಸೇವಾ ಸಂಸ್ಥೆಯಲ್ಲಿ ತಾವೆಲ್ಲ ಏನು ಸೇರಿದಿರಿ, ತಮ್ಮ ಸಂತೋಷಕ್ಕೋಸ್ಕರವಾಗಿ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ. ಅದರಲ್ಲಿ ಬಹುಶಃ ನಮ್ಮ ಬಂಟ್ವಾಳದಲ್ಲಿ ವಿಶೇಷ ಆಗುತ್ತಿರುವ ಮಕ್ಕಳಿಗೆ ಫಿಸಿಯೋಥೆರಪಿಯಿಂದ ಹಿಡಿದು ಬಹುತೇಕ ಇಡೀ ಸಂಸ್ಥೆಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದೆಯೋ, ಶುದ್ಧ ಕುಡಿಯೋ ನೀರಿನ ಘಟಕ ಇರ್ಬೋದು, ಶೌಚಾಲಯ ಇರ್ಬೋದು, ಕಂಪ್ಯೂಟರು, ಪ್ರೊಜೆಕ್ಟರು, ಹಾಗೆ ಬಹುಮುಖವಾದಂಥ ಶಾಲೆಗಳಿಗೂ ಕೂಡ ಸೌಲಭ್ಯವನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಸ್ವಯಂ ಸೇವಾ ಸಂಸ್ಥೆ
ಇಂದ ಏನು ಒಂದು ಅದ್ಭುತವಾದ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಅದು ಒಂದು ರೀತಿ ಕರ್ಮಯೋಗ ಇದ್ದ ಹಾಗೆ. ನಮ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಕರ್ಮಯೋಗ ಅಂದರೆ ಸಂತೋಷಕ್ಕೋಸ್ಕರ ಮಾಡೋದು, ಸಂತೋಷ ಆಗುವಾಗ ಮಾಡೋದು, ಅದಕ್ಕೆ ಕರ್ಮಯೋಗ ಅಂತ ಹೇಳೋದು. ಇಲ್ಲಿ ತಾವೆಲ್ಲ ಒಟ್ಟಾಗಿ ಸೇರಿ ಸಂತೋಷದಿಂದ ಒಂದು ಕ್ರೀಡಾಕೂಟವನ್ನು 3 ಜಿಲ್ಲೆಯಿಂದ. ಅತಿಥೇಯ ಘಟಕದ ಅಧ್ಯಕ್ಷ ರಾಧಾಕೃಷ್ಣ ಬಂಟ್ವಾಳ ಕಾರ್ಯಕ್ರಮ ನಿರೂಪಿಸಿದರು. ಬಳಿಕ ವಿವಿಧ ಕ್ರೀಡಾಕೂಟಗಳು ನಡೆದವು. ರಮಾನಂದ ನೂಜಿಪ್ಪಾಡಿ ಸ್ವಾಗತಿಸಿ ರಾಧಾಕೃಷ್ಣ ಬಂಟ್ವಾಳ ಕಾರ್ಯಕ್ರಮ ನಿರೂಪಿಸಿದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.